ಮನೆ ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಗುರು ಬದಲಾವಣೆಯಿಂದ ಯಾವ ರೀತಿಯಾದ ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಬಗ್ಗೆ ತಿಳಿಸ್ಕೊಡ್ರಿ. ನಮಸ್ಕಾರ ವೀಕ್ಷಕರೇ, ರಿಲಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಗುರು ಬದಲಾಯಿಸ್ತಾ ಇದ್ದಾನೆ, ಗುರು ತನ್ನ ಪಥವನ್ನ ಬದಲಾಯಿಸ್ತಾ ಇದ್ದಾನೆ ಅಂದಾಗ ಸಾಕಷ್ಟು ರಾಶಿಗಳಿಗೆ ಗುರುವಿನ ಆಶೀರ್ವಾದ ಬೇಕೇ ಬೇಕಾಗತ್ತೆ. ಯಾಕೆಂತಂದ್ರೆ ಗುರುವಿನ ಒಂದು ಆಶೀರ್ವಾದ ಇಲ್ಲದೆ ನಾವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಬಲಾನುಬಲ ನೋಡ್ಬೇಕು, ರಾಶಿಗಳಲ್ಲಿ ಬಲಾಢ್ಯತೆ ನೋಡ್ಬೇಕು ಅಂದ್ರೆ ಪ್ರಥಮವಾಗಿ ಜ್ಯೋತಿಷಿಗಳು ಇಟ್ಕೊಳ್ಳದೆ ಗುರುಬಲ ಇವನಿಗಿದ್ಯಾ ಅನ್ನೋದು. ಪ್ರತಿಯೊಂದು ರಾಶಿಗಳಿಗೂ ಗುರುಬಲ ಬೇಕೇ ಬೇಕು ಮೇಡಮ್. ಗುರು ಇಲ್ಲದೆ ಏನ್ ಮಾಡಕ್ಕಾಗತ್ತೆ? ಮಕ್ಕಳಾಗ್ಬೇಕು, ಮದ್ವೆ ಆಗ್ಬೇಕು, ಉದ್ಯೋಗ ಸ್ಥಾನ ತುಂಬಾ ಚೆನ್ನಾಗಿರ್ಬೇಕು, ಪ್ರಮೋಷನ್ ಇರ್ಬೇಕು, ಇದೆಲ್ಲದಕ್ಕೂ ಕೂಡ ಗುರು ನೋಡ್ತೀವಿ. ಹಾಗಾಗಿ ಗುರುವಿನ ದೃಷ್ಟಿ ಇಟ್ಟಿರೋದೇ ನಾವು ಸಾಕಷ್ಟು ಜೀವನನ ಏಳಿಗೆನ ನೋಡೋದಕ್ಕೆ. ಅದಕ್ಕೆ ಅಲ್ವಾ ಗುರುವಿನ ದೃಷ್ಟಿ 5, 7, 9ನೇ ಮನೇಲಿ ಬಿದ್ದಾಗ ಸೂಪರ್ ಅಂತ. 5 ಏನ್ ಹೇಳಿ ಪಂಚಮ ಸ್ಥಾನ ಆಗತ್ತೆ, ಮಕ್ಕಳು ಬೇಕು. ಗುರುವಿನ ದೃಷ್ಟಿ 7ನೇ ಮನೆಗೆ ಹಾಕ್ಬೇಕು, ವಿವಾಹ ಸ್ಥಾನ, ಮದುವೆ ಆಗೋದಕ್ಕೆ. 7ನೇ ಮನೆ ಏನಂತ ಕರಿತೀವಿ? ವ್ಯವಹಾರ. ಸೊ ಬಿಸ್ನೆಸ್ ತುಂಬಾ ಚೆನ್ನಾಗ್ಬೇಕಂದ್ರೆ ಗುರುಬಲ ಬೇಕು. 9ನೇ ಮನೆ ಭಾಗ್ಯಸ್ಥಾನ, ನಮ್ಮ ಭಾಗ್ಯದ ಬಾಗಿಲು ತೆಗಿಬೇಕು ಅಂತಂದ್ರೆ ಗುರುವಿನ ದೃಷ್ಟಿ ಇರ್ಬೇಕು ಅಂತಂದ್ರೆ ಅಂತಹ ಗುರುವಿನ ಬದಲಾವಣೆ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತಾ ಹೋಗ್ಬೋದು. ನೋಡಿ, ವೃಶ್ಚಿಕ ರಾಶಿಯವರಿಗೆ 2ನೇ ಮನೆ ಅಧಿಪತಿ ಜೊತೆಗೆ ಪಂಚಮಾಧಿಪತಿ. ವೃಶ್ಚಿಕ ರಾಶಿಗೆ 2ನೇ ಮನೆ ಅಧಿಪತಿಯಾಗಿ ಪೂರ್ವಪುಣ್ಯ ಸ್ಥಾನಾಧಿಪತಿಯಾದಂತಹ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಅಂದ್ರೆ ಇಷ್ಟೇ ಮೋಸ್ಟ್ ರಿಸಲ್ಟ್. ಯಾಕಂದ್ರೆ ಸಾಕಷ್ಟು ವೃಶ್ಚಿಕ ರಾಶಿಯವರಿಗೆ ಲೈಫಲ್ಲಿ ಅಡೆತಡೆಗಳಾಗಿತ್ತು. ಏನೋ ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ರೂ ಸಾಕಷ್ಟು ಅಡೆತಡೆಗಳನ್ನ ನೋಡ್ತಾ ಇದ್ರು. ಹೀಗಾಗಿ ವೃಶ್ಚಿಕ ರಾಶಿಯವರಲ್ಲಿ ಒಂದು ಬಲಾಢ್ಯತೆ ಕೊಡ್ಬೇಕು ಅಂತಂದ್ರೆ ಈ ಗುರು ಅಂತ ಹೇಳ್ಬೋದು. ಈ ಗುರು ಅಷ್ಟಮ ಸ್ಥಾನದಲ್ಲಿ ಕುಳಿತಿದ್ದ, ಇವಾಗ ಕಟಕ ರಾಶಿಗೆ ಬರ್ತಾ ಇದ್ದಾನೆ. ಗುರು 10ನೇ ಸ್ಥಾನಕ್ಕೆ ಅಂದ್ರೆ 2ನೇ ಮನೆ ಧನಸನಾಧಿಪತಿ ಪಂಚಮಾಧಿಪತಿ 10ನೇ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗ್ರಹ ಕುಳಿತುಕೊಳ್ಳೋದ್ರಿಂದ ಗುರು ಗ್ರಹ ಸಾಕಷ್ಟು ರಿಸಲ್ಟ್ ಅನ್ನ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಕೊಡ್ತಾನೆ. ಯಾಕೆ ಅಂತಂದ್ರೆ ಪಂಚಮ ಶನಿ ಇದ್ರೂ ಕೂಡ ವೃಶ್ಚಿಕ ರಾಶಿಯವರಿಗೆ ಪಂಚಮ ಆರಿಷ ಶನಿದೋಷ ಅಂತ ಕರಿತೀವಿ. ಸೊ ಹಂಗಾಗಿ ಪಂಚಮ ಆರಿಷ ಶನಿದೋಷ ನಿಮ್ಗಿದ್ರೂ ಕೂಡ ಆ 10ನೇ ಮನೆಯಲ್ಲಿ ಏನು ಗುರು ಕುಳಿತುಕೊಳ್ತಾ ಇದ್ದಾನೆ, ಧನಸ್ಥಾನಾಧಿಪತಿ ಉದ್ಯೋಗದಲ್ಲಿ ಕೂರ್ತಾ ಇದ್ದಾನೆ, ಸಾಕಷ್ಟು ಅಡೆತಡೆಗಳೆಲ್ಲ ಇವಾಗ ಗುರು ನಿಮ್ಗೆ ನಿವಾರಣೆ ಮಾಡ್ತಾನೆ. ಗುರುವಿನ ಕೃಪಾ ಕಟಾಕ್ಷ ಇವಾಗ ನಿಮ್ಮ ಮೇಲೆ ಸಿಗ್ತಾ ಹೋಗ್ತಾ ಇದೆ. ಈ ಗುರುವಿನ ಬದಲಾವಣೆ ವೃಶ್ಚಿಕ ರಾಶಿಯಲ್ಲಿ ಸಾಕಷ್ಟು ಬದಲಾವಣೆ ನೋಡ್ತಾ ಹೋಗ್ಬೋದು. ಯಾಕಂದ್ರೆ ಧನಸ್ಥಾನಾಧಿಪತಿ ಹಣವನ್ನ ತಂದು ಕೊಡೋನು, ಧನಕಾರಕ ಅಂತ ಏನ್ ಕರಿತೀವಿ ನಾವು ಗುರುನ, ಅಂತವನು 10ನೇ ಮನೆ ಉದ್ಯೋಗ ಸ್ಥಾನದಲ್ಲಿ ಕುಳಿತುಕೊಳ್ತಾ ಇದ್ದಾನೆ. ದಶಮ ಸ್ಥಾನಾಧಿಪತಿಯಲ್ಲಿ ಕುಳಿತುಕೊಳ್ಬೇಕಾದ್ರೆ ಯಾರೆಲ್ಲ ಹೈಯರ್ ಎಜುಕೇಶನ್ ಮಾಡ್ತಾರೋ ಅಥವಾ ಯಾರೆಲ್ಲ ಪ್ರಮೋಷನ್ ಬೇಕು ಅಂತಿದ್ದಾರೋ, ಯಾರೆಲ್ಲ ಕೆಲಸ ಕಾರ್ಯಗಳಲ್ಲಿ ಬರ್ತಿಕ್ಕಂತಹ ಹಣಗಳು ಯಾವುದು ಬರ್ತಿಲ್ಲಪ್ಪ, ನನಗೆ ಅಡೆತಡೆಗಳಾಗ್ತಾ ಇದೆ, ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅನ್ನೋರಿಗೆಲ್ಲ ಈ ಗುರು ದಶಮ ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಸಾಕಷ್ಟು ಗುಡ್ ರಿಸಲ್ಟ್. ಮತ್ತೆ ವೃಶ್ಚಿಕ ರಾಶಿಯವರಿಗೆ ಮಕ್ಕಳಾಗ್ತಾ ಇಲ್ಲಪ್ಪ, ಸಾಕಷ್ಟು ಅಡೆತಡೆಗಳಾಗ್ತಾ ಇದೆ, IVF ಗೆ ಹೋಗ್ಬೇಕು ಅನ್ಕೊಂಡಿದೀವಿ, ಮಕ್ಕಳೇ ಆಗ್ತಿಲ್ಲ ಅನ್ನೋರ್ಗೆಲ್ಲ ಖಂಡಿತ ವೆಯ್ಟ್ ಮಾಡಿ. 10ನೇ ಮನೆಗೆ ಗುರು ಬರ್ತಾ ಇದ್ದಾನೆ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ದಶಮ ಸ್ಥಾನದಲ್ಲಿ ಕುತ್ಕೊಳ್ತಾ ಇದ್ದಾನೆ ಅಂತ ಅಂದಾಗ ಖಂಡಿತ ಮಕ್ಕಳ ಭಾಗ್ಯವನ್ನು ಕೂಡ ಈ ಗುರು ಕೊಟ್ಟೆ ಕೊಡ್ತಾನೆ. ನೋಡಿ, ಗುರು ಅನ್ನೋದೇ ಮಿರಾಕಲ್ ಅನ್ನುವಂತಹ ಒಂದು ಗ್ರಹ. ಅದು ಬ್ರಹ್ಮಾಂಡದಲ್ಲೇ ಅತಿ ದೊಡ್ಡದಾದ ಗ್ರಹ. ಗ್ರಹಗಳಲ್ಲಿ ಅತಿ ಬೃಹಸ್ಪತಿನ ನಾವು ತುಂಬಾ ಪೂಜೆ ಮಾಡ್ತೀವಿ. ಯಾರನ್ನೇ ನೋಡ್ಲಿ ಹೆಚ್ಚು ಗುರುಗಳನ್ನ ಆರಾಧಕರಾಗಿರ್ತಾರೆ. ನೀವು ತುಂಬಾ ಜನ ನೋಡಿ, ಸಾಯಿಬಾಬಾ ಇರ್ಬೋದು, ದತ್ತಾತ್ರೇಯ ಇರ್ಬೋದು, ನಮ್ಮ ಪೂಜ್ಯ ರಾಘವೇಂದ್ರಾಯ ಸ್ವಾಮಿ ಇರ್ಬೋದು, ಎಷ್ಟು ಗುರುಗಳ ಒಂದು ಆಶೀರ್ವಾದ ಬೇಕು ಅಂತ ಅಂದ್ರೆ ಎಂತಹ ಒಂದು ದೇವತಾ ಲೋಕದಲ್ಲೂ ಕೂಡ ಈ ಒಂದು ಗುರು ಇರ್ತಿದ್ರು ಅಲ್ವಾ. ಅದಕ್ಕೆ ಅವ್ರನ್ನ ಏನ್ ಮಾಡ್ಕೊಂಡಿದ್ರು, ದೇವಲೋಕದಲ್ಲಿ ನಮ್ಗೆ ಈಗ ದೇವ್ರು ಇದಾರಪ್ಪ, ಈಗ ನಮ್ಗೊಂದು ಕಾಲ ಗೊತ್ತಿತ್ತು, ದೇವ್ರ ಲೋಕದಲ್ಲಿ ಎಲ್ಲರೂ ದೇವ್ರುಗಳೆಲ್ಲ ಆಸನಾಗಿರ್ತಾರೆ, ಅಲ್ಲಿ ಒಬ್ರು ಗುರು ಬೇಕಿತ್ತು ಅಂದ್ರೆ ಅದೇ ನಮ್ಮ ಗುರು ಬೃಹಸ್ಪತಿ ಗುರು ಅಲ್ವಾ. ರಾಕ್ಷಸೊಬ್ರು ದೇವ್ರಿದ್ಮೇಲೆ ರಾಕ್ಷಸರು ಬರ್ಲೇಬೇಕಲ್ಲ, ಅಲ್ಲಿಗೊಬ್ರು ರಾಕ್ಷಸರಿಗೊಬ್ರು ಗುರು ಬೇಕಿತ್ತು, ಅವ್ನಿಗೆ ಅಸುರ ಗುರು ಮಾಡಿ ಶುಕ್ರಾಚಾರ್ಯನ ಇಟ್ರು. ಹಾಗಾಗಿ ಪ್ರತಿಯೊಂದು ದೇವಾನುದೇವತೆಗಳಿಗೂ ಕೂಡ ಗುರು ಅವಶ್ಯಕತೆ ಇದೆ ಅಂತ ಅಂದಾಗ 12 ರಾಶಿಗಳಲ್ಲಿ ಬಚಕ್ರದಲ್ಲಿ ಬರುವಂತಹ 12 ರಾಶಿಗಳಿಗೂ ಗುರುವಿನ ಆಶೀರ್ವಾದ ಪ್ರಾಮುಖ್ಯತೆಯನ್ನ ಪಡೆದಿರುತ್ತೆ. ಹಾಗಾಗಿ ಗುರು ಎಲ್ಲೋ ಒಂದು ಕಡೆ ಧನಕಾರಕನಾಗಿ ಪಂಚಮ ಸ್ಥಾನಾಧಿಪತಿ ಆಗಿ ನಿಮಗೆ ದಶಮ ಸ್ಥಾನದಲ್ಲಿ ಕುಳಿತಿದ್ದಾನೆ ಅಂತ ಅಂದ್ರೆ ಗುರು ಸಾಕಷ್ಟು ರಿಸಲ್ಟ್ ಕೊಡ್ತಾರೆ. ವೃಶ್ಚಿಕ ರಾಶಿಯವರಿಗೆ ಈಗಿದ್ದಂತಹ ಅಡೆತಡೆಗಳೆಲ್ಲ ನಿವಾರಣೆ ಆಗಿ ಕಂಪ್ಲೀಟ್ ಆಗಿ ರಿಸಲ್ಟ್ ಕೊಡುವಂತ ಒಂದು ಟೈಮ್. ಸೊ ಸೂಪರ್. ಹಾಗಾಗಿ ಗುರುಗಳ ಆಶೀರ್ವಾದವನ್ನ ಹೆಚ್ಚು ಪಡೆಯೋದು. ಹೆಚ್ಚು ವೃಶ್ಚಿಕ ರಾಶಿಯವರು ಸಾಧಾರಣ ಗುರುಗಳ ಆಶೀರ್ವಾದವನ್ನ ಇದ್ದೇ ಇರ್ತಾರೆ. ಯಾಕಂದ್ರೆ ಸಾಧಾರಣ ವೃಶ್ಚಿಕ ರಾಶಿಯವರೆಲ್ಲ ಗುರುವಿನ ಭಕ್ತಿ ಉಳ್ಳವರಾಗಿರ್ತಾರೆ. ಬಟ್ ಏನು ಅಂದ್ರೆ ವೃಶ್ಚಿಕ ರಾಶಿಯವರು ಕೆಲವು ಸೀಕ್ರೆಟ್ ಗಳನ್ನ ಬಹಳಷ್ಟು ಮೇಂಟೈನ್ ಮಾಡ್ತಾರೆ. ತುಂಬಾ ಸೀಕ್ರೆಟ್ ಅವ್ರು ಓಪನ್ ಅಪ್ ಆಗಲ್ಲ ತುಂಬಾ. ಅವರು 100ರಲ್ಲಿ 90% ನಿಜ ಹೇಳಿದ್ರು ಕೂಡ 10% ಒಳಗಡೆ ಇರ್ತಾರೆ.
ಓಕೆ. ಒಂದು ವೃಶ್ಚಿಕ ರಾಶಿಯವ್ರು ಹೇಗೆ ಅಂತ ಅಂದ್ರೆ ಅವರು ಯಾರ ಸುದ್ದಿಗೂ ಹೋಗೋದಿಲ್ಲ. ಅವ್ರ ಸುದ್ದಿಗೆ ಅಂತ ಬಂದಾಗ ಚೇಳು ಹೇಗೆ ಕುಟ್ಕುತ್ತಲ್ಲ ಹಾಗೆ ಕುಟ್ಕುತ್ತಿರುತ್ತೆ. ಓಕೆ. ಓಕೆ, ಸೊ ಚೇಳಿನ ವಿಷಯ ಹೇಗೆ ಅಂದ್ರೆ ಆವಿಗಿಂತ ಜಾಸ್ತಿ ಅಂತಾರೆ. ಹೌದು. ಸೊ ಹಾಗಾಗಿ ಇವರಲ್ಲಿ ವಿಷ ತುಂಬಿರುತ್ತೆ. ಆ ತುಂಬಿದಂತಹ ವಿಷ ಅವರ ಒಂದು ಸ್ಥಿತಿಗೆ ಬಂದಾಗ ಅವ್ರಿಗೆ ಕಷ್ಟ ಬರ್ತಾ ಇದೆಯಪ್ಪ ಅಥವಾ ಅವ್ರಿಗೆ ನನಗೆ ಏನಾದ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ಅವ್ರು ಅದನ್ನ ಎಕ್ಸ್ಪೋಸ್ ಮಾಡ್ತಾರೆ. ಅವರಲ್ಲಿ ಆಗುವಂಥದ್ದು ಖಂಡಿತ ವೃಶ್ಚಿಕ ರಾಶಿಯವರಿಗೆ ಧನಸನಾಧಿಪತಿ ಮತ್ತೆ ಪಂಚಮ ಸ್ಥಾನಾಧಿಪತಿ ಹಾಗಾದಂತಹ ಗುರು ದಶಮ ಸ್ಥಾನದಲ್ಲಿ ಕುಳಿತುಕೊಳ್ಳೋದ್ರಿಂದ ಸಾಕಷ್ಟು ರಿಸಲ್ಟ್ ನ ಕೊಡ್ತಾನೆ. ಉದ್ಯೋಗದಲ್ಲಾಗಿರ್ಬೋದು, ಮಕ್ಕಳಲ್ಲಾಗಿರ್ಬೋದು, ಸಾಲದ ವಿಚಾರದಲ್ಲಾಗಿರ್ಬೋದು, ಸಾಕಷ್ಟು ಸಾಲದ ಬಾಧೆಗಳಲ್ಲಿ ನೊಳ್ತಾ ಇದ್ದೀರಿ, ಸಾಕಷ್ಟು ಹಣಗಳನ್ನು ಕೂಡ ಖರ್ಚು ಮಾಡ್ತಾ ಇದ್ದೀರಿ, ಬೇಕಾಬಿಟ್ಟಿ ಹಣಗಳು ಕೈಯಿಂದ ಹರಿದೋಗಿದೆ, ಇದು ಎಲ್ಲದಕ್ಕೂ ಕೂಡ ಸಾಕಷ್ಟು ನಿವಾರಣೆ ಮಾಡ್ತಾ ಹೋಗ್ತಾನೆ ಬೃಹಸ್ಪತಿ ಆದಂತಹ ಗುರು. ಇಲ್ಲಿ ಲೈಫಲ್ಲಿ ತುಂಬಾ ಚೇಂಜಸ್ ನ ವೃಶ್ಚಿಕ ರಾಶಿಯವರು ಕೊಟ್ಟೆ ಕೊಡ್ತಾನೆ. ಈಗ ಬದಲಾವಣೆ ತಗೊಳ್ಳಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಬದಲಾಗಬೇಕಾಗತ್ತೆ. ಅವ್ರು ತಮ್ಮ ಕ್ಯಾರೆಕ್ಟರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಸ್ವಲ್ಪ ಬದಲಾಯಿಸ್ಕೊಂಡ್ರೆ ಲೈಫಲ್ಲಿ ಇನ್ನಷ್ಟು ಏಳಿಗೆನ ವೃಶ್ಚಿಕ ರಾಶಿಯವರು ನೋಡ್ತಾ ಹೋಗ್ಬೋದು. ಈ ಒಂದು ಗುರುವಿನ ಬದಲಾವಣೆ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಗೆ ಗುರು ಬದಲಾವಣೆಯಿಂದ ಯಾವ ರೀತಿ ಒಳ್ಳೇದಾಗುತ್ತೆ ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.